ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಪರೋಟ ಮಾಡೋದು ಹೇಳ್ಕೊಡ್ತೀನಿ. ಈ ಪರೋಟಾಗೆ ನಾನು ಇಟ್ಟಿರೋ ಹೆಸರು ಪರ್ಸಾ ಪರೋಟ. ಪರ್ಸ ಅಂದರೆ ಕೂಡಲೇ ಅಂತ ಅರ್ಥ. ಅಂದರೆ ಪರೋಟ ತಿನ್ನಬೇಕು ಅನ್ಸಿದ ಕೂಡಲೇ ಈ ಪರೋಟ ಮಾಡ್ಕೊಂಡು ತಿಂದರೆ ಭಾಳ ಮಜಾ ಸಿಗತ್ತೆ. ಓಕೆ, ಈ ಪರ್ಸಾ ಪರೋಟ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ ಗೋಧಿ ಹಿಟ್ಟು ಚಪಾತಿ ಮಾಡೋದಕ್ಕೆ. ಅದಲ್ಲಿರೋ ಸ್ಟಫಿಂಗಿಗೆ, ಪರೋಟ ಒಳಗಡೆ ಸ್ಟಫ್ ಮಾಡೋದಕ್ಕೆ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕಾಲಿಫ್ಲವರು, ಕ್ಯಾರೆಟು, ಆಮೇಲೆ ಹುರುಳಿಕಾಯಿ, ಬಟಾಣಿ ಇವನ್ನು ಚೆನ್ನಾಗಿ ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿ 1-2 ಕಪ್ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಆಲೂಗಡ್ಡೆನ ಬೇಯಿಸಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ 1 ಕಪ್ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮೆಣಸಿನಕಾಯಿ, ಮತ್ತು ಈ ಮಸಾಲೆಗೆ ನಾನು ಗರಂ ಮಸಾಲ ಬಳಸ್ತೀನಿ, ಅಚ್ಕಾರದ ಪುಡಿ ಬಳಸ್ತೀನಿ, ಸ್ವಲ್ಪ ಇಂಗು, ಜೊತೆಗೆ ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಶುಂಠಿ. ಪರ್ಸಾ ಪರೋಟ ಅದನ್ನು ತಿನ್ನೋದಕ್ಕೆ ಒಂದು ಸೈಡ್ ಡಿಶ್ ಮಾಡೋಣ ಅಂತ ನನ್ನ ಆಸೆ. ಅದಕ್ಕೆ ನಾನು ಒಂದು ಮಾವಿನಕಾಯಿ ಚಟ್ನಿ ಮಾಡ್ತೀನಿ. ಈ ಮಾವಿನಕಾಯಿ ಚಟ್ನಿಗೆ ನಾನಿಟ್ಟಿರೋ ಹೆಸರು ಆಮ್ ಅಜನಬಿ. ಆಮ್ ಅಜನಬಿ. ಓಕೆ, ಈ ಆಮ್ ಅಜನಬಿ ಅನ್ನೋ ಚಟ್ನಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದರೆ, ಮೊದಲು ಮಾವಿನಕಾಯಿ, ಹಣ್ಣಲ್ಲ ಮಾವಿನಕಾಯಿ, ಅದನ್ನು ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪೌಡರ್ ಮಾಡಬೇಕು, ಮಸಾಲೆ ಪೌಡರ್ ಮಾಡಬೇಕು. ಅದಕ್ಕೆ ಒಣಮೆಣಸಿನಕಾಯಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬಳಸ್ತೀನಿ, ಮೆಂತ್ಯ, ಸಾಸಿವೆ, 1-2 ಕಾಳು ಕರಿಮೆಣಸು. ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಬಳಸ್ತೀನಿ, ಸ್ವಲ್ಪ ಅರಿಶಿನ ಬಳಸ್ತೀನಿ. ಸೊ ಮೊದಲು ನಾನು ಆಮ್ ಅಜನಬಿ ಮಾಡಿಬಿಡ್ತೀನಿ. ಓಕೆ, ಯಾಕೆಂದರೆ ಆಮ್ ಅಜನಬಿ ಅಂದರೆ ಚಟ್ನಿ ಮೊದಲು ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಪರೋಟ ಮಾಡಿದ್ರೆ ಬಿಸಿ ಬಿಸಿಯಾಗಿ ಪರೋಟ ತಿನ್ಬೇಕಾದ್ರೆ ಫ್ರೆಶ್ ಆಗಿರೋ ಚಟ್ನಿ ಹಾಕ್ಕೊಂಡು ತಿನ್ಬಿಡ್ಬೋದು. ಪರೋಟ ಮಾಡಿಬಿಟ್ಟು ಆಮೇಲೆ ಚಟ್ನಿ ಮಾಡೋಕ್ಕೆ ಹೋದರೆ ಪರೋಟ ಆರೋಗುತ್ತೆ. ಅದಕ್ಕೋಸ್ಕರ ಫಸ್ಟು ಚಟ್ನಿ ಮಾಡಿಬಿಡ್ತೀನಿ. ಓಕೆ, ಈ ಚಟ್ನಿ ಮಾಡೋದಕ್ಕಿಂತ ಮುಂಚೆ ಮೊದಲು ನಾನೊಂದು ಪುಡಿ ಮಾಡ್ಕೊಂಬಿಡ್ಲಾ? ಓಕೆ, ಒಂದು ಒಲೆ ಹತ್ತಿಸ್ಕೊಂಡು ಅದರ ಮೇಲೆ ಒಂದು ಬಾಣಲೆ, ಅದಕ್ಕೆ 1 ಸ್ಪೂನು ಮೆಂತ್ಯ ಹಾಕ್ತೀನಿ, ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ 1-2 ಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಕೂಡ ಸ್ವಲ್ಪ ವಾಸನೆ ಬರೋ ತನಕ ಇದನ್ನು ಹುರಿಬೇಕು. ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈಗ ಇದು ನುಣ್ಣಗೆ ಪುಡಿಯಾಗಿದೆ. ಇದಕ್ಕೆ ನಾನು ಮಾವಿನಕಾಯಿ ಹಾಕ್ಬಿಡ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಓಕೆ, ಇದಾಗಿದೆ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಒಗ್ಗರಣೆ ಹಾಕಿ. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಒಂಚೂರು ಇಂಗು ಹಾಕೋಣ, ಇಂಗು. ಈಗ ಇದಕ್ಕೆ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂಥ ಈ ಮಸಾಲೆನ ಹಾಕೋಣ. ಈ ಚಟ್ನಿ ತಯಾರಾಯಿತು. ಇದನ್ನು ಈ ಕಡೆ ಇಟ್ಕೊಳ್ಳೋಣ. ರೆಡಿ. ಒಂದು ಬೌಲ್ ತಗೊಂಡು ಅದಕ್ಕೆ 1-2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಆಮೇಲೆ ಒಂದು ಚೂರು ಎಣ್ಣೆ. ಈಗ ಇದನ್ನು ನೀರು ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೆನಿಬೇಕು. ಅಷ್ಟರಲ್ಲಿ ನಾನು ಸ್ಟಫಿಂಗ್ ಮಾಡೋಕ್ಕೆ ಪಲ್ಯ ರೆಡಿ ಮಾಡ್ಕೊಳ್ತೀನಿ. ಓಕೆ, ಈ ಪಾತ್ರೆಗೆ ತುಪ್ಪ ಹಾಕೋಣ. ಈ ತುಪ್ಪ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಫಸ್ಟು ಮೆಣಸಿನಕಾಯಿ ಹಾಕೋಣ.
ಇದಕ್ಕೆ ಈರುಳ್ಳಿ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಆಮೇಲೆ ಗರಂ ಮಸಾಲ, ಹಸಿಮೆಣಸಿನ ಪುಡಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆ ಗರಂ ಮಸಾಲೆ ವಾಸನೆಗಳೆಲ್ಲ ಹೋಗಬೇಕು. ಓಕೆ, ಇದಕ್ಕೆ ಹೆಚ್ಚಿ ಬೇಯಿಸಿರ್ತಕ್ಕಂಥ ತರಕಾರಿ, ಇದಕ್ಕೆ ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿದ್ದೀನಿ, ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದು ಈಗ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಆರಿದ ಮೇಲೆ ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ನಾವು ಪರೋಟ ಮಾಡೋಕ್ಕೆ ಶುರು ಮಾಡೋಣ. ಈ ರೀತಿಯಾಗಿ ಕರೆಕ್ಟಾಗಿ ಸ್ಟಫಿಂಗ್ ಮಾಡ್ಕೋಬೇಕು, ಇದನ್ನು ಒತ್ತಬೇಕು. ಇದಕ್ಕೆ ತುಪ್ಪ ಹಾಕೋದು, ಬೆಣ್ಣೆ ಕೂಡ ಹಾಕ್ಬೋದು. ನಾನೀಗ ಸದ್ಯಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಎರಡು ಕಡೆಗೂ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋದು. ಓಕೆ, ಓಕೆ, ಇದು ರೆಡಿ. ಇದನ್ನು ಟೇಸ್ಟ್ ಮಾಡಿಬಿಡ್ಲಾ? ಈಗ ಇದಕ್ಕೆ ಒಂಚೂರು ಮಾವಿನಕಾಯಿ ಚಟ್ನಿ ನಾನು ಮಾಡಿರೋದು ಆಮ್ ಅಜ್ನಬಿ ಹಾಕ್ಕೊಳ್ಳೋಣ. ಪರ್ಸಾ ಪರೋಟ ಮತ್ತು ಆಮ್ ಅಜ್ನಬಿ ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು, ಆಲೂಗೆಡ್ಡೆ, ಬೇಯಿಸಿದ ತರಕಾರಿಗಳು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ತುಪ್ಪ, ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿಯ ತುರಿ, ಮೆಣಸು, ಮೆಂತ್ಯ, ಸಾಸಿವೆ, ಅರಿಶಿನ, ಇಂಗು, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಸಾಸಿವೆ, 4 ಮೆಣಸುಕಾಳು, ಮೆಣಸಿನಕಾಯಿ ಹಾಕಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಿ. ಅದಕ್ಕೆ ಮಾವಿನಕಾಯಿ ತುರಿ ಹಾಕಿ ಮತ್ತೆ ರುಬ್ಬಿ. ಬಾಣಲೆಗೆ ಎಣ್ಣೆ, ಇಂಗು, ಸಾಸಿವೆ, ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸಿ. ಬೌಲ್ಗೆ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಡಿ. ಬಾಣಲೆಗೆ ತುಪ್ಪ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಅಚ್ಚಮೆಣಸಿನ ಪುಡಿ, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ. ಅದಕ್ಕೆ ಬೇಯಿಸಿದ ತರಕಾರಿಗಳು, ಆಲೂಗೆಡ್ಡೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಕಲಸಿದ ಹಿಟ್ಟಿನಲ್ಲಿ ಪಲ್ಯ ತುಂಬಿ ಚಪಾತಿಯಂತೆ ಲಟ್ಟಿಸಿ ತುಪ್ಪದಲ್ಲಿ ಬೇಯಿಸಿದರೆ ಪರ್ಸಾ ಪರೋಟ ಮತ್ತು ಆಮ್ ಅಜ್ನಬಿ ಸವಿಯಲು ಸಿದ್ಧ.